ಕಾಶಿ ಬದನೆಕಾಯಿ ಗಿಡನ ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ ನೋಡಿ, ಇದೇ ಕಾಶಿ ಬದನೆಕಾಯಿ. ಇದ್ರ ಹೂವು ನೋಡ್ರಿ, ನೇರಳೆ ಕಲರು. ನೇರಳೆ ಕಲರು ಅಂದರೆ ನೀಲಿ ಕಲರ್ ಐತೆ. ಇವೇ ನೋಡ್ರಿ ಗುಳ್ಕಾಯಿ. ಈ ಬರೀ ಮುಳ್ಳು ಈ ಗಿಡ ಎಲ್ಲ. ಇದನ್ನ ಏನಂತಂದರೆ ಅಡುಗೆಗೆ ಬಳಸಲ್ಲ ಬದನೆಕಾಯಿ ಅಂತ ಹೇಳ್ಬಿಟ್ಟು. ಇದು ಅಡುಗೆಗೆ ಬಳಸೋ ಅಂಥದ್ದಲ್ಲ ಇದು. ಇನ್ನು ಔಷಧಿಗೆ ಬಳಸ್ತಾರೆ ಇದನ್ನು. ನಮ್ಮನೇಲೂ ಎಂತಕ್ಕೂ ಒಂದು ಸಾರಿ ಇದನ್ನು ಕಿತ್ಕೊಂಡು ಬಂದಿದ್ರು. ಆದರೆ ಅದೇನಕ್ಕಂತ ಗೊತ್ತಿಲ್ಲ. ಆದರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಇದು ತುಂಬ ಗುಂಡಕ್ಕಿರುತ್ತೆ, ಗೋಲಿ ಥರ. ಇದನ್ನು ಕಿತ್ಕೊಂಡು ಗೋಲಿ ಥರ ಆಮೇಲೆ ಇಲ್ಲಿ ನೋಡ್ರಿ, ಇದು ಸಾಫ್ಟು ಗೋಲಿ ಥರ ಐತೆ ಅಂತೇಳಿ ಕಿತ್ಕೊಂಡು ಆಟ ಆಡ್ತಿದ್ವಿ. ಆಮೇಲೆ ಒಂದೇ ದಿವಸನೇ ಅದು ಹೊರಟೋಗ್ಬಿಡ್ತಿತ್ತು, ಒಣಗೋಗಿ ಬೆಂಡಾಗದಾಗ ಸುಮ್ಮನೆ ಆಗೋಗ್ಬಿಡ್ತಿದ್ವಿ. ಎಲ್ಲಿ ಎಸೆತಿದ್ವು ಅಂತಲೇ ಗೊತ್ತಿಲ್ಲ ಅಷ್ಟೇ. ಇದನ್ನು ಗುಳ್ಕಾಯಿ ಅಂತ ಕರೀತಾರೆ. ಆಮೇಲೆ ಕಾಶಿ ಬದನೆ ಗಿಡ ಅಂತ ಕರೀತಾರೆ. ಇನ್ನು ಕಾಡು ಬದನೆ ಏನೇನೋ ಕರೀತಾರೆ, ಆದರೆ ಅಷ್ಟೆಲ್ಲ ಗೊತ್ತಿಲ್ಲ ಇನ್ನು ಯಾವ್ಯಾವ ಹೆಸರು ಇದ್ದಾವೆ ಅಂತೇಳಿ. ಆದರೆ ಗುಳ್ಕಾಯಿ ನಮ್ಮ ಊರ ಕಡೆ ಕರೆಯೋದು ಗುಳ್ಕಾಯಿ ಅಂತ, ಆಮೇಲೆ ಕಾಶಿ ಬದನೆ ಅಂತ ಕರಿಬೋದು ಅಷ್ಟೇ, ಅವೆರಡು. ಅದು ಬಿಟ್ಟು ಇನ್ನು ಬೇರೆ ಬೇರೆ ಎಲ್ಲೆಲ್ಲಿ ಯಾರ್ಯಾರು ಏನೇನಂತ ಕರೀತಾರೋ ಅವ್ರವ್ರ ಇಷ್ಟ, ಇರಲಿ ಬಿಡಿ. ಸೊ ಅದೇನೇ ಇರಲಿ, ಇದೆ ನೋಡಿ ಈ ಕಾಶಿ ಬದನೆ ಗಿಡ. ಇದು ಯಾವುದು ದೊಡ್ಡದಿಲ್ಲ, ಇದು ಈಟೈತೆ. ಎಲ್ಲಾದರೂ ದೊಡ್ಡದಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದರೆ ಇದು ಈ ಕಾಶಿ ಬದನೆ ಗಿಡ ಇದೆಯಲ್ಲ, ಇದು ಔಷಧಿ ಗುಣಗಳಿಗೆ ಬೇಕಾಗಿರೋವಂಥದ್ದು. ಆಯುರ್ವೇದ ಆ ಥರ ಏನೇನೋ ಬಳಸ್ತಾರೆ ಅಷ್ಟೇ. ಆಮೇಲೆ ನೋಡ್ರಿ, ಇದು ಎಲೆ ಎಲ್ಲ ಮುಳ್ಳು, ಎಲೆ ಹಿಂದೆ ಮುಂದೆ ಎಲ್ಲ ಕಡೆ ಮುಳ್ಳು. ಬದನೆಕಾಯಿ ಬಿಡೋದ್ರಲ್ಲೂ ಮುಳ್ಳು, ಎಲ್ಲ ಬರೀ ಮುಳ್ಳು. ಹಿಂಗೈತೆ. ಎಷ್ಟು ಪ್ರೊಟೆಕ್ಷನ್ ಮಾಡ್ಕೊಳತ್ತಲ್ವ. ಏನು ತಿನ್ನಂಗೆ ಇಲ್ಲ ಇದನ್ನು, ಎಲೆ ಬಂದುಬಿಟ್ಟು ಯಾವ ಪ್ರಾಣಿನೂ. ಆ ಥರ ಪ್ರೊಟೆಕ್ಷನ್ ಇದು, ಆರಾಮಾಗಿ ಬೆಳೀತೆ. ಅದಾದಮೇಲೆ ಇದಿಷ್ಟೇ ಈ ವಿಡಿಯೋ. ಈ ಗಿಡ ಇದು ಹೆಸರು ಹೇಳೋ ಅಂಥದ್ದು, ಈ ಗಿಡನ ತೋರಿಸೋ ಅಂಥದ್ದು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.